ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಕಾಮ್ರೇಡ್ ಎಂಬ ಹೆಗ್ಗಳಿಕೆ ಪಾತ್ರರಾದ ಮಳ್ಳೂರು ಗ್ರಾಮದ ದಿವಂಗತ ಕಾಮ್ರೇಡ್ ಜಿ ಪಾಪಣ್ಣನವರಂತಹ ನಾಯಕರು ನಮ್ಮ ಕ್ಷೇತ್ರದಲ್ಲಿ ಮತ್ತೆ ಹುಟ್ಟಿ ಬರಲಿ, ಕ್ಷೇತ್ರದ ಅಭಿವೃದ್ಧಿಗೆ ಮತ್ತಷ್ಟು ಶ್ರಮಿಸುವಂತಾಗಲಿ ಎಂಬುದು ಎಲ್ಲರ ಹಂಬಲ ಎಂಬಂತೆ ಜೊತೆಯಲ್ಲಿ ಹೋರಾಟ ಮಾಡಿದ ಸ್ನೇಹಿತರ ಆತ್ಮೀಯ ಮಾತುಗಳಾಗಿದ್ದವು. ಅಂದಿಗೆ ತಾಲೂಕಿನಾದ್ಯಂತ ರಸ್ತೆ, ಮನೆ ಹಾಗೂ ಬಡ ಕೂಲಿ ಕಾರ್ಮಿಕರ ಪರವಾಗಿ ಕ್ಷೇತ್ರದ ಪ್ರಗತಿಗೆ ನಾವು ನಿಮ್ಮೊಂದಿಗೆ ನಿಲ್ಲುತ್ತೇವೆ ಎಂಬ ವೇದ ವಾಕ್ಯದೊಂದಿಗೆ ನಿಂತ ಪ್ರತಿಯೊಬ್ಬರ ಸಹಾಯ ಹಸ್ತದಿಂದ ಮಾಜಿ ಶಾಸಕರು ಹಾಗೂ ಸಹಕಾರ ರತ್ನ ಪುರಸ್ಕೃತರು ದಿವಂಗತ ಕಾಮ್ರೇಡ್ ಜಿ ಪಾಪಣ್ಣನವರ ಸ್ಮಾರಕ ಭವನ ಮತ್ತು ಶಿಲಾಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡರು, ಶಾಸಕ BN ರವಿಕುಮಾರ್ ಅವರಿಂದ ಪುತ್ಥಳಿಗೆ ನಮಸ್ಕರಿಸಿ ಪುಷ್ಪಾರ್ಚನೆ ಮಾಡಿ ವೇದಿಕೆಯಲ್ಲಿ ಮಾತನಾಡಿದರು. ಮಳ್ಳೂರು ವೃತ್ತದಲ್ಲಿ ಸರ್ಕಾರಿ ಸ್ಥಳ ಇದ್ದು ಅದನ್ನು ಪಾಪಣ್ಣನವರ ಹೆಸರಿನಲ್ಲಿ ಪಾರ್ಕ್ ಮಾಡಲು ಶಾಸಕರಿಗೆ ಬೇಡಿಕೆ ಇಟ್ಟ ಸಂದರ್ಭದಲ್ಲಿ ಶಾಸಕ ರವಿಕುಮಾರ್ ಮಾತನಾಡಿ, ಜಿ ಪಾಪಣ್ಣನವರು 1957ರಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ಅವರು ನೀಡಿರುವ ಕೊಡುಗೆ ಅಪಾರ. ಇಂದು ನಾನು ಕ್ಷೇತ್ರದ 8ನೇ ಶಾಸಕನಾಗಿ ಅಧಿಕಾರಕ್ಕೆ ಬರಲು ಈ ಜನ ಆಶೀರ್ವಾದ ಮಾಡಿದ್ದಾರೆ. ನನ್ನ ಅವಧಿಯಲ್ಲಿ ನಾವು ಮಾಡುವ ಸೇವೆಯನ್ನು ಮುಂದಿನ ದಿನಗಳಲ್ಲಿ ನೆನೆಯುವಂತೆ ಶಾಶ್ವತ ಕೆಲಸವನ್ನು ಮಾಡಲು ಒಂದು ಸದಾವಕಾಶವನ್ನು ಈ ಗ್ರಾಮದಲ್ಲಿ ಪಾರ್ಕ್ ನಿರ್ಮಾಣ ಮಾಡಲು ಶಾಸಕರ ನಿಧಿಯಲ್ಲಿ ಪ್ರಸ್ತಾವನೆ ಮಾಡುತ್ತೇನೆ ಎಂದರು. ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು, ಎಂ ಮುನಿಕೃಷ್ಣಪ್ಪ, ಕುಂದಲಗುರ್ಕಿ ವೆಂಕಟೇಶ್, ವಕೀಲರಾದ ನಂಜುಂಡಗೌಡರು, ಗ್ರಾಮದ ಹಿರಿಯ ಮುಖಂಡ ಪಿಳ್ಳಿವೆಂಕಟಸ್ವಾಮಿ, ಕಾಮ್ರೇಡ್ CPM ಗೀತಾ, ಹರೀಶ್, ಸುರೇಶ್, ನಾರಾಯಣಸ್ವಾಮಿ, ಅಶ್ವಥ್ ಮುಂತಾದವರು ಉಪಸ್ಥಿತರಿದ್ದರು. ಈ ಸಮಾಜದ ವ್ಯವಸ್ಥೆಯಲ್ಲಿ ಕಮಿಷನ್ ಪಡಿತಕ್ಕಂತಹ ರಾಜಕೀಯ ಶಾಸಕರು, ಮಂತ್ರಿಗಳು ನಮ್ಮನ್ನು ಆಳ್ತಾ ಇದ್ದಾರೆ. ಇದನ್ನು ನೋಡಿಕೊಂಡಿದ್ದಾರೆ ನಮ್ಮ ನ್ಯಾಯಾಂಗದ ನ್ಯಾಯಮೂರ್ತಿಗಳು. ನಾಚಿಕೆ ಆಗಬೇಕಾಗಿದೆ ನಮಗೆ. ರಸ್ತೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಬೆಂಗಳೂರು ನಗರಕ್ಕೆ ನೀವು ಬಂದು ನೋಡಿದ್ರೆ, ಬೆಂಗಳೂರು ನಗರದಲ್ಲಿ 2 ವರ್ಷಗಳಿಂದ ನಿರ್ಮಾಣ ಆಗ್ತಾ ಇದೆ. 6 ವರ್ಷಗಳ ಕಾಲ ಮುನ್ಸಿಪಲ್ ಕಾರ್ಪೊರೇಷನ್, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತೇಳಿ ಇವಾಗ ಏನು ಮಾಡಿದ್ದಾರೆ, ಅವರಿಗೆ ಇವತ್ತು ರಸ್ತೆಗಳು ರಸ್ತೆಗಳ ನಿರ್ಮಾಣ ಪೂರೈಸಿಲ್ಲ. ರಾಷ್ಟ್ರ ರೈತರ ಸಮಸ್ಯೆಗಳು, ಮಹಿಳೆಯರ ಸಮಸ್ಯೆಗಳು, ಗ್ರಾಮೀಣ ಪ್ರದೇಶದ ಬದುಕು ಹಸನಾಗಬೇಕಾದ್ರೆ ಬೇರೆ ರಾಜಕೀಯ ತತ್ವಗಳು ಈ ರಾಷ್ಟ್ರಕ್ಕೆ ಅನ್ವಯವಾಗುವುದಿಲ್ಲ. ಇಡೀ ಕಾರ್ಲ್ ಮಾರ್ಕ್ಸ್ವಾದಿ ಸಿದ್ಧಾಂತದ ಮೇಲೆ ಸಂಘಟನೆ, ರೈತ ಸಂಘಟನೆ, ಕಾರ್ಮಿಕ ಸಂಘಟನೆ, ಮಹಿಳೆಯರ ಸಂಘಟನೆ, ಈ ರೀತಿಯ ಸಂಘಟನೆಗಳ ಮುಖೇನ ಒಂದು ಸಮಾಜದ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಕ್ಕಂತಹ ಒಂದು ಚಿಂತನೆ ಮಾಡಿರ್ತಕ್ಕಂತಹ ಒಂದು ರಾಜಕೀಯ ಮುತ್ಸದ್ದಿ ಈ ಪಾಪಣ್ಣನವರು. ನನಗೆ ಈಗ ಉದ್ಘಾಟನೆಗೊಂಡ ಭವನದ ಮುಂಭಾಗ ಸಮೀಪದಲ್ಲಿ ಹಾಗೂ ನಮ್ಮ ಸಾರಿಗೆ ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡಿರುವಂತಹ ಒಂದು ಖಾಲಿ ಜಾಗ ಉಂಟು. ಆ ಒಂದು ಜಾಗ ಬಹುಶಃ ಬಹಳಷ್ಟು ಕಲುಷಿತಗೊಂಡಿರುವಂತಹದ್ದನ್ನು ತಾವೆಲ್ಲ ಭಾವಿಸ್ತಾ ಇದ್ದೇವೆ. ಇದು ಒಂದು ಅಚ್ಚುಕಟ್ಟತನ ಬರಲಿಕ್ಕೆ ಮಕ್ಕಳಿಗೆ ಆಟದ ಮೈದಾನವಾಗಲಿ ಅಥವಾ ಒಂದು ಉದ್ಯಾನವನವಾಗಲಿ ತಮ್ಮ ಈ ಒಂದು ಆಡಳಿತಾವಧಿಯಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಸಿಗುವಂತಹ ಅನುದಾನವನ್ನು ದಯಮಾಡಿ ಈ ಒಂದು ಕ್ಷೇತ್ರಕ್ಕೆ, ಈ ಒಂದು ಕಾರ್ಯಕ್ಕೆ ನೀಡಿ ಅದಕ್ಕೆ ಕಾಯಕಲ್ಪ ಕಲ್ಪಿಸುತ್ತೀರೆಂದು ಆಶಿಸುತ್ತಾ ನಮ್ಮ ಮಳ್ಳೂರಿಗೆ ಇವತ್ತು ಜಿ ಪಾಪಣ್ಣವ್ರ ಕಾಲದಲ್ಲಿ ಮೇಲೂರಿಗೆ ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ನೀವು ನಮ್ಮ ಗ್ರಾಮಕ್ಕೆ ಕೊಡ್ಬೇಕಂತ ಕೇಳಿದ್ದಾರೆ. ಈ ವೇದಿಕೆ ಮುಖಾಂತರ ಏನು ಅವ್ರು ಕೇಳಿರ್ತಕ್ಕಂಥ ಇದು ಸರ್ಕಾರಿ ಜಾಗ, ಸರ್ಕಾರಿ ಕುಂಟೆ ಅನ್ನೋ ಜಾಗ ನಮ್ಗೆ ತೋರಿಸಿದ್ರು. ನಮ್ಮ ಜನಾರ್ದನ್ ನಮ್ಮ ಮುಖಂಡರು, ವಕೀಲರು ನಮ್ಗೆ ತೋರಿಸಿದ್ದಾರೆ. ಇವತ್ತು ಈ ವೇದಿಕೆ ಮುಖಾಂತರ ಆ ಒಂದು ಉದ್ಯಾನವನ ಮಾಡಲಿಕ್ಕೆ ಆದಷ್ಟು ಬೇಗ ಇವತ್ತು ಶಾಸಕರ ಅನುದಾನದಲ್ಲಿ ಕೊಡ್ತೀನಿ ಅಂತ ಸಂದರ್ಭ ನಮ್ಮೆಲ್ಲರಿಗೂ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಇವತ್ತಿಗೂ ಇದಾವೆ. ಅವರು ಬಿತ್ತಿದ ಬೀಜಗಳನ್ನ ನಾವು ಮುಂದಕ್ಕೆ ತಗೊಂಡು ಹೋಗ್ತೀವಿ. ಅವ್ರು ಬಿತ್ತು ಮರಗಳಲ್ಲ, ಅವರು ಬಿತ್ತಿರುವಂತ ಬೀಜಗಳು ಅನ್ನೋಂಥ ಮಾತನ್ನ ಹೇಳ್ತಾ ಆ ಚಳವಳಿಯನ್ನ ಮುಂದುವರಿಸೋಣ. ಇವತ್ತೇನು ಅರಣ್ಯ ಇಲಾಖೆಯವರು
ನಮ್ಮ ರೈತರ ಭೂಮಿಗಳನ್ನ ಕಿತ್ಕೊಂತವ್ರೆ. ಅದಕ್ಕೋಸ್ಕರಾಗಿ ಹೋರಾಟಗಳು ಮಾಡೋಣ. ದಯವಿಟ್ಟು ನೀವೆಲ್ಲರೂ ಕೂಡ ಬಂದಿದ್ದೀರಿ, ನಿಮ್ಮೆಲ್ಲ ತಾಯಂದ್ರು ಎಲ್ಲ ಅಣ್ಣಂದ್ರು ನಿಮ್ಮ ಮನೆಗಳಾಗಿರೋಂಥ ಮಕ್ಕಳಿಗೆ ಹೇಳ್ರಿ, ಈ ಅನ್ಯಾಯ ದೌರ್ಜನ್ಯಗಳ ವಿರುದ್ಧ ನಾವು ಮಾತಾಡಲಿಲ್ಲ, ನಾವು ಧ್ವನಿ ಎತ್ತಲಿಲ್ಲ ಅಂತಂದ್ರೆ ನಮ್ಗೆ ಯಾರೂ ಕೂಡ ಈ ಸಮಸ್ಯೆಗಳನ್ನ ಬಗೆಹರಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋಂಥ ಮಾತನ್ನ ಹೇಳ್ತಾ, ಉತ್ತುಂಗ ಬೀಚಿಗಳ ಈ ಕ್ಷುಬ್ಧ ಸಾಗರವು ಮುತ್ತಿ ಹೋಗದ ಮುನ್ನ, ಮುತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಒಂದು ನಾಡು. ಇರುವ ಎಲ್ಲವನ್ನೂ ಎಲ್ಲ ಜನಕ್ಕೆ ಸಮನಾಗಿಸುವ, ಸಮಬಗೆಯ, ಸಮಸುಖದ, ಸಮ ದುಃಖದ, ಸಾಮರಸ್ಯದ ಗಾನ ಲಹರಿಯ ಮೇಲೆ ಅರಳೀತು ನಮ್ಮ ನಾಡು ಅನ್ನುವಂಥ ಒಂದು ಹಾಡಿದೆ. ಅದನ್ನ ಪಾಪಣ್ಣವ್ರ ಬಗ್ಗೆ ಎಲ್ಲರೂ ಕೂಡ ನಂಗೆ ಇದು ನೆನಪು ಬರ್ತದೆ. ಯಾಕೆಂದ್ರೆ ಹೊಸ ನಾಡನ್ನು ಕಟ್ಟೋದಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಇದು ಹೊಸದಾಗಿ ಬೆಳಿಬೇಕು, ಹೊಸ ನಾಡಾಗಬೇಕು ಅನ್ನುವಂಥ ಕೆಲಸನ್ನ ಮನಸ್ಸು ಮಾಡೋದಕ್ಕೆ ಯಶಸ್ವಿಯಾಗಿ ಮಾಡೋದ್ರಲ್ಲಿ ಪಾಪಣ್ಣವರು ಬಹಳ ಗೊತ್ತಿದೆ. ಈ ಕಾಲಘಟ್ಟದಲ್ಲಿ ಎಷ್ಟೇ ಸಿದ್ಧಾಂತಗಳಿದ್ದರೂ, ಎಷ್ಟೇ ಹೋರಾಟಗಳಿದ್ದರೂ, ಅದು ಜನಪ್ರಿಯ ಹೋರಾಟಗಳಾಗಿದ್ದರೂ ಕೂಡ ಇವತ್ತಿನ ದಿವಸ ಚುನಾವಣೆಗಳು ಯಾವ ರೀತಿ ನಡೀತದೆ ಅಂತಕ್ಕಂಥ ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥದ್ದು, ಅದನ್ನೇನು ಬಚ್ಚಿಡಬೇಕಾದಂಥದ್ದೇನಿಲ್ಲ. ಅದರಿಂದ ಆ ಸಂದರ್ಭದಲ್ಲಿ ಅವರು ಕೆಲವು ಸಾರಿ ಸೋಲುಗಳನ್ನು ಕೂಡ ಅನುಭವಿಸಿದ್ದಾರೆ. ನಾವು ಅವರ ಜೊತೆಯಲ್ಲಿ ಬೆಳೆದಂಥವರು, ನಮ್ಮನ್ನೆಲ್ಲ ಅವರು ಬೆಳೆಸಿರ್ತಕ್ಕಂಥವರು, ನಾವು ಕೂಡ ಅವರು ಹಾಕಿರ್ತಕ್ಕಂಥ ಪಂಕ್ತಿಯಲ್ಲಿ ಇವತ್ತು ನಾವು ನಡೀತಾ ಇದ್ದೇವೆ, ಅವ್ರು ಹಾಕಿದಂಥ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಇವತ್ತಿನ ದಿವಸಕ್ಕೂ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಅವರು ಎಷ್ಟು ಸರಳ ವ್ಯಕ್ತಿ ಅಂತಂದರೆ, ಅವರು ಕಮ್ಯುನಿಸ್ಟ್ ಪಕ್ಷಕ್ಕೆ ಒಂದು ಸಮಾಜವಾದ ಮತ್ತು ಸಮತಾವಾದದ ಅಡಿಯಲ್ಲಿ ನಾನು ಮುಂದೆ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ದೇಶದಲ್ಲಿ ಆ ಒಂದು ವಾದ ಬೆಳೀಬೇಕು, ಅದು ವಿಸ್ತಾರ ಆಗಬೇಕು, ಈ ದೇಶದ ಜನರಿಗೆ ಅದರ ಅನುಕೂಲತೆಗಳನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ದೀರ್ಘವಾದಂಥ ಸಣ್ಣ ಹೋರಾಟದಿಂದ ದೊಡ್ಡ ಮಟ್ಟದ ಹೋರಾಟಗಳವರೆಗೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಅವರ ವ್ಯಕ್ತಿತ್ವ ಎಷ್ಟು ಸರಳವಾಗಿತ್ತು, ಎಷ್ಟು ದೇಶದ ಬಗ್ಗೆ ಒಂದು ಅವ್ರಿಗೆ ಆಸಕ್ತಿ ಇತ್ತು ಅಂತೇಳಿ ನಮಗೆ ಅವರ ಚರಿತ್ರೆನ ಮತ್ತು ಅವ್ರ ಬಗ್ಗೆ ಕೇಳಿದಾಗ ತಿಳ್ಕೊಂಡಾಗ ಭಾಳಷ್ಟು ಮೈ ರೋಮಾಂಚನ ಆಗ್ತದೆ. ಇಂಥ ಒಬ್ಬ ನಾಯಕ ನಮ್ಮ ಭೂಮಿಲಿ, ನಮ್ಮ ಮಣ್ಣಿನಲ್ಲಿ ಹುಟ್ಟಿದ್ದಂಥದ್ದು ಮತ್ತು ಸರಳವಾಗಿ ಬದುಕಿದಂಥದ್ದು ಮತ್ತು ಈ ಶಿಡ್ಲಘಟ್ಟ ತಾಲೂಕನ್ನ ಕಟ್ಟಿದಂಥ ಒಂದು ಮಾದರಿ ನಮ್ಮೆಲ್ಲರಿಗೂ ಸಹ ಒಂದು ಮಾರ್ಗದರ್ಶನವಾದಂಥ ಒಂದು ಧೀಮಂತ ವ್ಯಕ್ತಿತ್ವವಾಗಿ ನಮಗೆ ಪಾಪಣ್ಣವ್ರು ಕಾಣ್ತಾರೆ. ಭಾಳಷ್ಟು ಸರಳವಾಗಿ ಬದುಕ್ತಾ ಇದ್ದಂಥವ್ರು. ವಾರದ ಕೆಲಸ ಅಂಥೇಳಿ ಒಂದು ಊರಿನ ಎಲ್ಲರನ್ನೂ ಸಹ ಜೊತೆಗೂಡಿ ತೋಟಗಳಿಗೆ, ಹೊಲ ಗದ್ದೆಗಳಿಗೆ ಹೋಗೋಂಥ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಂಥ ಒಂದು ಆಲೋಚನೆ ಎಲ್ಲರಿಗೂ ಬರ್ತದೆ. ಅದು ಕಾರ್ಯಗತ ಮಾಡೋದಕ್ಕೆ ಯಾರೂ ಮುಂದೆ ಬರೋದಿಲ್ಲ. ಬರೀ ಮಾತಿನಲ್ಲಿ ಶೂರ ಇರ್ತೀರಿ ನಾವೆಲ್ಲ. ಕೆಲಸದಲ್ಲಿ ಶೂರತ್ವ ತೋರಿಸಿದಂಥವ್ರು ಹಿಂದಿನ ದಿನಗಳಲ್ಲಿ ಯಾರಪ್ಪ ಅಂದರೆ ಅದು ಪಾಪಣ್ಣವರು. ಅವರ ಶ್ರೇಯಸ್ಸು ನಮ್ಮೆಲ್ಲರಿಗೂ ಸಹ ಒಂದು ಆದರ್ಶ ಅಂತ ನಾನು ಭಾವಿಸ್ತೀನಿ. ಸಾಕಷ್ಟು